ಆಧಾರ್ ಕಾರ್ಡ್ ಅಪ್ಡೇಟ್ ಡಿಟೆಕ್ಟೆಡ್ 90% ಜನ ಮಾಡ್ತಾರೆ ತಪ್ಪು ಇದೆ. ಮೊಬೈಲ್ ನಂಬರ್ ಅಪ್ಡೇಟ್ ಡಿಟೆಕ್ಟ್ ಆಗುತ್ತದೆ, ಡೇಟ್ ಆಫ್ ಅಪ್ಡೇಟ್ ಡಿಟೆಕ್ಟ್ ಆಗಿರುವಂಥದ್ದು. ಆಧಾರ್ ಮತ್ತೆ ಬ್ಯಾಂಕ್ ಇ-ಪಿ-ಎಫ್ ಕ್ಲಿಕ್ ಮಾಡಕ್ ಹೋದಾಗ ಅಲ್ಲೂ ಡಿಟೆಕ್ಟ್ ಆಗಿರುವಂಥದ್ದು. ಎಷ್ಟು ಸಮಸ್ಯೆಗಳನ್ನ ನೀವು ಎದುರಿಸಿರ್ತೀರಾ, ಇನ್ಕ್ಲೂಡಿಂಗ್ ನಾನು ಎದುರಿಸಿದ್ದೀನಿ. ಇಲ್ಲಿ ಎಷ್ಟೋ ಜನ ಬೇಕಾಗಿರುವಂಥದ್ದು ಮೇನ್ಲಿ ಕನ್ಫ್ಯೂಷನ್ ಆಗುವಂಥದ್ದು, ಯಾವ ಅಪ್ಡೇಟ್ಗೆ ಯಾವ ಪ್ರೂಫ್ ಬೇಕು. ಇಲ್ಲಿ ಎಷ್ಟೋ ಜನ ನಿಜವಾಗ್ಲೂ ಕನ್ಫ್ಯೂಸ್ ಆಗ್ತಾ ಇದ್ದೀರಾ. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ನೇಮ್ ಆಗಿರ್ಬೋದು, ಡೇಟ್ ಆಫ್ ಬರ್ತ್, KSLC ಮಾರ್ಕ್ಸ್ ಕಾರ್ಡ್ ಆರ್ ಬರ್ತ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ನಿಮ್ಮ ಅಡ್ರೆಸ್ ಚೇಂಜ್ ಮಾಡಬೇಕು ಅಂದ್ರೆ ಗ್ಯಾಸ್ ಬಿಲ್ ಬೇಕಾಗುತ್ತೆ. ಫೋನ್ ನಂಬರ್ಗೆ ನಿಮ್ಮ ಒಂದು ಫೇಸ್ ID, KYC ಮಾತ್ರ ಕೇಳುತ್ತೆ, ಇನ್ನೇನು ಕೇಳಲ್ಲ. ಇದನ್ನು ಬಿಟ್ಟರೆ ಮಿಸ್ ಮ್ಯಾಚ್ ಎಲ್ಲ ಆಗ್ತಾ ಇರುತ್ತೆ. ನಮ್ಮ ಹೆಸರಲ್ಲಾಗಿರ್ಬೋದು, ನಮ್ಮ ಒಂದು ಡೇಟ್ ಆಫ್ ಬರ್ತ್ ಆಗಿರ್ಬೋದು. ಉದಾಹರಣೆಗೆ ಅಂತ ಹೇಳ್ತೀನಿ, PUNITH ಇದು ನನ್ನ ನೇಮ್. ನಾನು ಮೊದಲಿದ್ದಂಥ ಆಧಾರ್ ಕಾರ್ಡಲ್ಲಿ PUNEETH ಕೊಟ್ಟಿದ್ದೆ. ಇಲ್ಲಿ ಎಷ್ಟೋ ಜನ ಪ್ರಾಬ್ಲಮ್ ಆಗಿರುತ್ತೆ, ನನಗೂ ಇನ್ಕ್ಲೂಡಿಂಗ್ ನನಗೂ ಆಗಿದೆ. ಇನ್ನು ನೆಕ್ಸ್ಟ್ ಬರೋದಾದ್ರೆ, ನೀವು ಫೋನ್ ನಂಬರ್ ಚೇಂಜ್ ಮಾಡಿಸ್ಬೇಕು ಅಂದ್ರೆ ಇಲ್ಲಿಂದ ಎಲ್ಲಿಗೂ ಹೋಗ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಮೇನ್ಲಿ ಬಂದ್ಬಿಟ್ಟು ಆದಾಯ ಇಲ್ಲ ನಾನು ಆಗ್ತಾ ಇದ್ದೀನಲ್ಲ, ಇದು ನಾನೇ ಚೇಂಜ್ ಮಾಡ್ಕೊಂಡಿರೋಂಥ ಒಂದು ಪ್ರೂಫು, ನನ್ನ ನಂಬರ್ ಚೇಂಜ್ ಮಾಡಿರೋಂಥದ್ದು, ಇನ್ಕ್ಲೂಡಿಂಗ್ ನನ್ನ ಪೂರ್ತಿ ಬಯೋಡಾಟಾ ಸೇರಿಸಿ ಪ್ರೂಫ್ ಇಲ್ಲಿದೆ. ನಂಬುವಂಥ ಆ್ಯಪ್ ಇದಾಗಿದೆ. ನಂಬಿ ಎಲ್ಲೋ ಕೂತ್ಕೊಂಡು ಎಲ್ಲೋ ಮಾಡೋದಕ್ಕಿಂತ ಕುಂತಿರೋ ಜಾಗದಲ್ಲಿ ಅಪ್ಡೇಟ್ ಮಾಡ್ಕೊಳ್ಳೋದು ಸ್ಮಾಲ್ ಕಲಿಯಿದೆ. ಇನ್ನು ನೆಕ್ಸ್ಟ್ ಇದನ್ನು ಬಿಟ್ಟರೆ ಬೇರೆ ವಿಷಯಗಳಿಗಾಗಿ ಎಷ್ಟೆಷ್ಟು ಅಪ್ಡೇಟ್ ಯಾವ್ಯಾವ ಚಾರ್ಜಸ್ ಆಗುತ್ತೆ, ಎಷ್ಟೆಷ್ಟು ಲಿಮಿಟ್ಸ್ ಇದೆ ಯಾವ್ಯಾವ ಅಪ್ಡೇಟ್ಗೆ ಅಂತ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಮೇನ್ಲಿ ಹೇಳ್ತಾರೆ, ಅಡ್ರೆಸ್ ಮಾತ್ರ ಅನ್ಲಿಮಿಟೆಡ್ ಇದೆ, ನೀವು ಎಷ್ಟೊತ್ತಿ ಬೇಕಾದ್ರೂ ಚೇಂಜ್ ಮಾಡಿಸ್ಕೋಬಹುದು. ಇನ್ನು ಅದನ್ನು ಬಿಟ್ಟರೆ ಇನ್ನು ಉಳಿದ 3-4 ವಿಷಯಗಳು ಇಷ್ಟಿಷ್ಟು ಅಂತ ಲಿಮಿಟ್ ಇರುತ್ತೆ. ಆ ಲಿಮಿಟ್ ಕ್ರಾಸ್ ಆದರೆ ನೀವು ಯಾರೇನಾದ್ರು ಚೇಂಜ್ ಮಾಡಿಸ್ಕೊಳಕ್ಕಾಗಲ್ಲ. ನಿಮಗೆ ಡೌಟ್ ಇದ್ರೆ ನಿಜವಾಗ್ಲೂ ನನ್ನ ಅಕೌಂಟ್ನ ಫಾಲೋ ಮಾಡ್ಕೊಂಡ್ಬಿಟ್ಟು ಆಧಾರ್ ಅಂತ ಕಮೆಂಟ್ ಮಾಡಿ ಗೈಸ್. ಯಾವ ಅಪ್ಡೇಟ್ಗೆ ಎಷ್ಟೆಷ್ಟು ಚಾರ್ಜ್ ಆಗುತ್ತೆ, ಯಾವ್ಯಾವ ಅಪ್ಡೇಟ್ಗೆ ಎಷ್ಟೆಷ್ಟು ಲಿಮಿಟ್ಸ್ ಇದೆ ಅಂತ ಚಾರ್ಟ್ ಡೈರೆಕ್ಟ್ ನಿಮ್ಮ DM ಮಾಡಿ. ಬೈ.